ಉಡುಪಿಯ ಕಾಪು ಹೊಸ ಮಾರಿಗುಡಿಗೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಹೊಸ ಮಾರಿಗುಡಿ ದೇಗುಲವನ್ನು ಪ್ರವೇಶಿಸಿ ಮಾರಿಯಮ್ಮನ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಪತ್ನಿಯ ಹೆಸರಿನಲ್ಲಿ 9,99,999 ರೂಪಾಯಿ ಸೇವೆಯನ್ನು ಕೊಟ್ಟಿದ್ದಾರೆ. ಅಂದರೆ 10 ಲಕ್ಷ ರೂಪಾಯಿಗೆ 1 ರೂಪಾಯಿ ಕಮ್ಮಿ ಅಷ್ಟೇ. 9,99,999 ರೂಪಾಯಿ ಸೇವೆಯನ್ನು ಮಾಡಿದ್ದಾರೆ. ದೇಗುಲ ನಿರ್ಮಾಣ ಕಾರ್ಯಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಡಿಕೆಶಿಗೆ ಸಾಥ್ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ. ಬ್ರಹ್ಮ ಕಳಶೋತ್ಸವ ಮಾರಿಗುಡಿ ಗದ್ದುಗೆ ಪ್ರತಿಷ್ಠಾಪನಾ ಕಾರ್ಯಕ್ರಮ. ಅದು 10 ದಿನ ನಡೀತಾ ಇರುವಂಥ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮ ಆಯಿತು. ಸರ್ ಒಂಚೂರಿಂದ ಬರ್ಬೋದು, ಒಂದು ಸ್ವಲ್ಪ ಕ್ಯಾಮ್ರಾ ಚೂಪಿರೋದಕ್ಕೆ. ದೇವರ ದರ್ಶನದ ಬಳಿಕ ಡಿಕೆ ಶಿವಕುಮಾರ್ ಭಾಷಣ ಮಾಡಿದ್ದಾರೆ, ಮಾತನಾಡಿದ್ದಾರೆ. ನಾನು DCM ಆಗಿ ಕ್ಷೇತ್ರಕ್ಕೆ ಬಂದಿಲ್ಲ, ನಾನೊಬ್ಬ ಭಕ್ತನಾಗಿ ನಾಡದೇವತೆ ಚಾಮುಂಡೇಶ್ವರಿಗೂ ಕೂಡ ಹೋಗಿದ್ದೇನೆ, ಈ ಕ್ಷೇತ್ರಕ್ಕೂ ಬಂದಿದ್ದೇನೆ. 2 ಕ್ಷೇತ್ರಗಳಿಗೂ ಕೂಡ ದೊಡ್ಡ ಇತಿಹಾಸ ಇದೆ. ಮಾರಿಯಮ್ಮನ ಮೊದಲ ಪ್ರಸಾದ ಸಿಕ್ಕಿದ್ದು ನಮ್ಮ ಭಾಗ್ಯ. ದೇವರು ವರ ಕೊಡಲ್ಲ, ಶಾಪ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಧರ್ಮ ಉಳಿಸಬೇಕು, ನಾವು ಧರ್ಮವನ್ನು ಕಾಪಾಡಬೇಕು. ಯಾರಿಗೂ ತೊಂದರೆ ಕೊಡಬೇಕು ಅಂತ ಯಾವ ಧರ್ಮದಲ್ಲೂ ಇಲ್ಲ. ಭಕ್ತಿ ಇಲ್ಲದೆ ಯಾವ ಮನುಷ್ಯ ಬದುಕೋಕ್ಕೆ ಸಾಧ್ಯವಿಲ್ಲ. ದೇವರ ದರ್ಶನದ ಬಳಿಕ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಭಕ್ತಿಯ ಬಗ್ಗೆ, ಧರ್ಮದ ಬಗ್ಗೆ ಮಾತನಾಡಿದ್ದಾರೆ. ರಕ್ಷತಃ ಅಂತ ಏನು ನಾವು ಹೇಳ್ತೇವೆ, ನಮ್ಮ ಧರ್ಮ ನಾವು ಕಾಪಾಡಬೇಕು. ಯಾರು ಯಾವ ಧರ್ಮದಲ್ಲೂ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಯಾವ ಧರ್ಮದಲ್ಲೂ ಇಲ್ಲ. ಇವತ್ತು ಈ ದೇವಿಯ ಪಾದಕ್ಕೆ ಇವತ್ತು ಹೂನಾರನೂ ತಗೊಳ್ತದೆ, ಹಣ್ಣು ತೆಗೆದುಕೊಳ್ತದೆ, ಕೋಳಿನೂ ತೆಗೆದುಕೊಳ್ತದೆ, ಕುರಿನೂ ತೆಗೆದುಕೊಳ್ತದೆ ಅಂತ ಹೇಳಿ ಇಲ್ಲಿಯ ಈ ದೇವಸ್ಥಾನದ ಎಲ್ಲ ವ್ಯವಸ್ಥಾಪಕರು ಇವತ್ತೆಲ್ಲ ನನಗೆ ತಿಳಿಸಿದ್ದಾರೆ. ಬಹಳ ಸಂತೋಷ ಆಯಿತು. ಇಲ್ಲಿ ನಡೆಸಿರುವಂಥ ಕೆತ್ತನೆ ಯಾರು ಮಾಡಿದ್ದಾರೆ, ಶಿಲೆ ಕೆಲಸ ಯಾರು ಮಾಡಿದ್ದಾರೆ, ಯಾರು ದಾನ ಮಾಡಿದ್ದಾರೆ, ನಿಜವಾಗ್ಲೂ ಅವರೆಲ್ಲರೂ ಕೂಡ ಈ ದೇವಿ ಅನುಗ್ರಹಿಸ್ತಾರೆ ಅನ್ನೋದು ಒಂದು ಸಂಪೂರ್ಣವಾದಂಥ ನಂಬಿಕೆ ನನಗೆ ಇವತ್ತು ಕಾಣ್ತಾ ಇದೆ. ಭಕ್ತಿಗೆ ಇಲ್ಲದೆ ಯಾವ ಮಾನವನು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಒಳ್ಳೆಯ ಮನಸ್ಸಿನಿಂದ ಇಷ್ಟು ದೊಡ್ಡ ಇಂಥ ಕಾರ್ಯಕ್ರಮ, ಲಕ್ಷಾಂತರ ಜನ ಭಕ್ತಾದಿಗಳು ಈ ದೇವಾಲಯಕ್ಕೆ ಬಂದು ದೇವಿಯ ಅನುಗ್ರಹವನ್ನು ಪಡ್ಕೊಳ್ತಾರೆ ಎಂದು ಕೂಡ ನಾನು ತಿಳಿದಿದ್ದೇನೆ. ಮತ್ತೊಂದು ದಿನ ಈ ಗಲಾಟೆ ಇಲ್ಲದೆ ಹೋದಾಗ ಬಂದು ನನಗೆ ಈ ಶಿಲೆ ಕೆತ್ತನೆ ಏನು ನಡೆದಿದೆ, ಈ ಮರದ ಕೆತ್ತನೆ ಏನು ನಡೆದಿದೆ, ನಮ್ಮ ಬಿಜಾಪುರದಿಂದ ಏನು ನಮ್ಮ ಕಲ್ಲು, ಕೆಂಪು ಕಲ್ಲು, ಧರ್ಮೋ ರಕ್ಷತಿ ರಕ್ಷತಃ